ಅರ್ಜೆಂಟ್ ಕೆಲಸ ಅಂತ ನೀವು ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡ್ಕೊಂಡು ಬರೋದಕ್ಕೆ ಪ್ಲಾನ್ ಮಾಡ್ಕೋತಾ ಇದ್ದೀರಾ? ಹಾಗಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಇಲ್ಲಿ ನೀವು ಸ್ವಲ್ಪ ಯಾಮಾರಿದ್ರು ಕೂಡ ಮತ್ತೆ ಕಣ್ಣೀರಿಡೋದು ಗ್ಯಾರಂಟಿ. ಬ್ಯಾಂಕ್ನಿಂದ ಹಣ ತರುವಾಗ ಇರಲಿ ಎಚ್ಚರ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಹಣ ಹರೋಹರ. ಎರಡು ಬೈಕ್, ಇಬ್ಬರು ಹೊಂಚು ಹಾಕ್ತಿದ್ದಾರೆ. ಒಬ್ಬ ಮುಂದೆ ಹೋಗ್ತಾನೆ, ಇನ್ನೊಬ್ಬ ಸ್ವಲ್ಪ ಮುಂದಕ್ಕೆ ಹೋಗಿ ಮತ್ತೆ ರಿಟರ್ನ್ ಬರ್ತಾನೆ. ಅಷ್ಟರಲ್ಲಿ ಓಡಿ ಬಂದ ಮತ್ತೊಬ್ಬ ಬೈಕ್ ಏರ್ತಾನೆ. ಇಬ್ಬರು ಜೂಟ್. ಹೀಗೆ ಹೋಗೋರು ಖಾಲಿ ಕೈಯಲ್ಲಿ ಹೋಗಿಲ್ಲ, ಬರೋಬ್ಬರಿ 2 ಲಕ್ಷ ರೂಪಾಯಿಯನ್ನ ಎಗರಿಸಿಕೊಂಡು ಹೋಗಿದ್ದಾರೆ. ಎಷ್ಟಕ್ಕೂ ಈ ಕಳ್ಳರು ದೋಚಿದ್ದು ಇವರನ್ನೇ. ಇವರ ಹೆಸರು ಕೋಮಲೇಶ್. ಮೊನ್ನೆ 7ನೇ ತಾರೀಕು ಮಧ್ಯಾಹ್ನ ಇವರು ಕೋಣನಕುಂಟೆಯಲ್ಲಿರುವ ಬ್ಯಾಂಕ್ನಿಂದ 2 ಲಕ್ಷ ಹಣವನ್ನ ಡ್ರಾ ಮಾಡಿಕೊಂಡು ಕಾರ್ನಲ್ಲಿ ಹೊರಟಿದ್ರು. ಇದನ್ನ ಈ ಕಳ್ಳರ ಗ್ಯಾಂಗ್ ಅದ್ಯಾವ ಗ್ಯಾಪ್ನಲ್ಲಿ ನೋಡಿತೋ ಗೊತ್ತಿಲ್ಲ, ಕೋಮಲೇಶ್ರನ್ನೇ ಫಾಲೋ ಮಾಡಿದ್ದ ಈ ಟೀಮ್ ಕನಕಪುರ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆದಾಗ ಕಾರಿನ ವೀಲ್ಗೆ ಬಲವಾದ ವಸ್ತುವಿನಿಂದ ಹೊಡೆದು ಪಂಕ್ಚರ್ ಮಾಡಿದ್ದಾರೆ. ಬಳಿಕ ಕೋಮಲೇಶ್ ಅವರಲ್ಲಿ ಕಾರು ಪಂಕ್ಚರ್ ಆಗಿದೆ ನೋಡಿ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಕಾರು ನಿಲ್ಲಿಸದೆ ಇವರು ಸೀದಾ ಪಂಕ್ಚರ್ ಶಾಪ್ಗೆ ಬಂದಿದ್ದಾರೆ. ಇಲ್ಲಿಗೂ ಬಂದಂತ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ದಾರೆ. ಕೆನರಾ ಬ್ಯಾಂಕಲ್ಲಿ ಅಮೌಂಟ್ ಡ್ರಾ ಮಾಡ್ಕೊಂಡು ಬರಬೇಕಾದ್ರೆ ಒಂದು ಸುಮಾರು 4-5 ಜನ ಹಿಂಬಾಲಿಸ್ಕೊಬಂದು ಅಲ್ಲಿ ಕಾಡಿನ ಪಂಚರ್ ಮಾಡಿ ಹಿಂಬಾಲಿಸ್ಕೊಬಂದು ನಾನು ಪಂಚರ್ ಆಗಿದೆ ಅಂತೆಲ್ಲ ಹೇಳಿದ್ರು. ಬಟ್ ನಾನು ಎಲ್ಲ ಕಾರ್ ನಿಲ್ಲಿಸಲಿಲ್ಲ, ಸೀದಾ ಪಂಚರಿಂಗ್ ಹತ್ರ ಬಂದು ನಿಲ್ಲಿಸಿದೆ. ಕಾರ್ ನಿಲ್ಲಿಸಿದಾಗ ಬಂದು ನಾನು ಈ ಕಡೆ ಬಂದಾಗ ಅವರು ಅಮೌಂಟ್ ತೊಗೊಂಡೋಗಿದ್ದಾರೆ. ಕಾರ್ ಒಳಗಡೆ ಇದ್ದಿದ್ದು ಸೀಟ್ ಕೆಳಗಡೆ ಸಂದೋಲಿಟ್ಟಿದ್ದೆ, ಅದು ಬಿಟ್ಟಿಲ್ಲ. ಜರಗನಹಳ್ಳಿಯಲ್ಲಿರುವ ಪಂಚರ್ ಶಾಪ್ಗೆ ಕೋಮಲೇಶ್ ಕಾರನ್ನು ತಂದು ನಿಲ್ಲಿಸ್ತಾರೆ. ಆದ್ರೆ ಈ ಟೈಮ್ ನಲ್ಲಿ ಇವರನ್ನ ಫಾಲೋ ಮಾಡಿಕೊಂಡು ಬಂದಿತ್ತು ಕಳ್ಳರ ಗ್ಯಾಂಗ್. ಇದು ಕೋಮಲೇಶ್ಗೆ ಗೊತ್ತಿರಲಿಲ್ಲ. ಹೀಗಾಗಿ ಪಂಕ್ಚರ್ ಹಾಕೋ ತನಕ ಇವರು ಪಕ್ಕದ ಅಂಗಡಿಗೆ ಹೋಗಿದ್ರು. ಈ ಗ್ಯಾಪ್ ನಲ್ಲಿ ಪಂಕ್ಚರ್ ಹಾಕುವ ಹುಡುಗನ ಗಮನವನ್ನ ಬೇರೆ ಕಡೆ ಸೆಳೆದು ಕಳ್ಳರು ಹಣವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಯಾರೋ ಇಬ್ರು ಬಂದರು, ಯಾರೋ ನೋಡಲಿಲ್ಲ, ಪಂಚರ್ ಆಗಲಿಲ್ಲ, ಸ್ಟೆಪ್ನಿ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಏನೋ ಕವರಲ್ಲಿ ಇತ್ತು, ಅದೇನು ಎತ್ಕೊಂಡ್ರೂ ಗೊತ್ತಿಲ್ಲ ನನಗೆ. ಸದ್ಯ ಈ ಪ್ರಕರಣ ಸಂಬಂಧ ದೂರು ಸ್ವೀಕರಿಸಿರುವ ಪುಟ್ಟೇನಹಳ್ಳಿ ಪೊಲೀಸರು ಕಳ್ಳರಿಗಾಗಿ ಬಲೆ ಬೀಸಿದ್ದಾರೆ. ಆದ್ರೆ ಇನ್ನು ನೀವೇನಾದ್ರೂ ಬ್ಯಾಂಕ್ನಿಂದ ಹಣವನ್ನ ಡ್ರಾ ಮಾಡೋ ತಯಾರಿ ಮಾಡಿಕೊಂಡಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಜಯ್ ಕುಮಾರ್, TV9 ಬೆಂಗಳೂರು.